ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಪಲಾವ್ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾವು ಆಲ್ಮೋಸ್ಟ್ ಬೆಳಗ್ಗೆ ಹೊತ್ತು ಮುದ್ದೆನೇ ಜಾಸ್ತಿ ನಾವು ಮಾಡೋದು ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ಗೆ. ಸೊ ಇವತ್ತು ಯಾವಾಗಲೂ ಮುದ್ದೆ ಮಾಡ್ತಾಯಿರ್ತೀನಲ್ಲ, ಇವತ್ತು ಪಲಾವ್ ಮಾಡೋಣ ಅಂತ ಪಲಾವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿನ್ನೆ ತಾನೇ ತರಕಾರಿ ತೊಗೊಂಡಿದ್ದೆ ಫ್ರೆಶ್ ಆಗಿ. ಸೊ ಅದಕ್ಕೆ ತರಕಾರಿ ಎಲ್ಲ ಇತ್ತಲ್ವ, ಪಲಾವ್ ಮಾಡಿಬಿಡೋಣ ಅಂದ್ಬಿಟ್ಟು ಪಲಾವ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಬೀನ್ಸು, ಕ್ಯಾರೆಟು, ನೌಕೋಲು ಮತ್ತು ಆಲೂಗಡ್ಡೆ 4 ತರಕಾರಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಬಟಾಣಿ ಎಲ್ಲ ಏನೂ ಇದ್ದಿಲ್ಲ. ಸೊ ಅದಕ್ಕೆ ನಾನು ಏನಿತ್ತೋ ಅದರಲ್ಲಿ ನಾನು ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಮನೇಲಿ ಬಟಾಣಿ ಇತ್ತು ಅಂತಂದರೆ ನೀವು ಅದನ್ನು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಒಂದು 2-3 ಸ್ಪೂನು ಎಣ್ಣೆ ಹಾಕಿ ಪಲಾವ್ ಸಾಮಾನೆಲ್ಲನೂ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಅಂದರೆ ಪಲಾವ್ ಎಲೆ, ಮರಾಠಿ ಮೊಗ್ಗು ಮತ್ತು ಇದು ಸೋಂಪು, ಕಸೂರಿ ಮೇಥಿ, ಚಕ್ಕೆ, ಲವಂಗ ಎಲ್ಲನೂ ಒಂದು ಸ್ವಲ್ಪ ಎತ್ತಿಟ್ಟಿದ್ದೆ ಫ್ರೆಂಡ್ಸ್. ಸೊ ಅದನ್ನೇ ಹಾಕಿ ನಾನು ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಅದ್ರ ಜೊತೆಗೆ ನಾನು ಈರುಳ್ಳಿನೂ ಸಹ ಹಾಕಿದ್ದೀನಿ. ಇದೊಂದು 2 ನಿಮಿಷ ಬಾಡಿಸ್ಕೊಂಡು ಆಮೇಲೆ ನಾನು ಈರುಳ್ಳಿನ ಹಾಕಿ ಚೆನ್ನಾಗಿ ಅದನ್ನ ಬಾಡಿಸ್ಕೊತೀನಿ. ನೆಕ್ಸ್ಟ್ ಏನಂತಂದರೆ ಇಲ್ಲಿ ನಾನು ಮಿಕ್ಸಿಗೆ ಕೊಬ್ಬರಿ, ಈರುಳ್ಳಿ, ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಕೆಲವೊಂದು ಸಲ ನಾನು ಕೊಬ್ಬರಿ ಹಾಕಿ ಪಲಾವ್ ಮಾಡ್ತೀನಿ. ಕೆಲವೊಂದು ಸಲ ನಾನು ಹಾಗೆ ಪ್ಲೇನಾಗೆ ಮಾಡ್ತೀನಿ ಫ್ರೆಂಡ್ಸ್. ಅಷ್ಟು ಕೊಬ್ಬರಿ ಎಲ್ಲ ಏನು ಯೂಸ್ ಮಾಡೋದಿಲ್ಲ. ಕೆಲವೊಂದು ಸಲ ಟೊಮೊಟೊನ ಹಾಗೆ ಕಟ್ ಮಾಡಿ ಹಾಕ್ತೀನಿ. ಕೆಲವೊಂದು ಸಲ ಮಿಕ್ಸಿಗೆ ಹಾಕ್ತೀನಿ. ಒಂದು ಸಲ ಯಾವ ರೀತಿ ಮಾಡಬೇಕು ಅನಿಸುತ್ತೋ ಆ ರೀತಿ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ನನಗೆ ಟೊಮೊಟೊನ ರುಬ್ಬಿ ಹಾಕೋಣ ಅಂತ ಅನಿಸ್ತು. ಸೊ ಅದಕ್ಕೆ ನಾನು ಟೊಮೊಟೊನ ರುಬ್ಬಕ್ಕೆ ಹಾಕಿದ್ದೆ ಫ್ರೆಂಡ್ಸ್. ಹೇಳಿದ್ನಲ್ವ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿ ಮತ್ತು ಕೊಬ್ಬರಿನ ಹಾಕಿ ನಾನು ರುಬ್ಕೊಂಡಿದ್ದೆ. ಮತ್ತು ಇವಾಗ ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಎಲ್ಲ ತರಕಾರಿನ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಅದು ತರಕಾರಿ ಒಂದು ಅರ್ಧ ಭಾಗ ಬೆಂದಾದಮೇಲೆ ನಾನು ರುಬ್ಬಿದಂಥ ಮಸಾಲ ಹಾಕಿ ಅದರಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಕೂಡ ನಾನು ರುಬ್ಬೋದಕ್ಕೆ ಹಾಕಿದ್ದೆ. ಸೊ ಅದಕ್ಕೆ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ. ಏನಂದರೆ ನಾವು ಮಂತ್ರಾಲಯಕ್ಕೆ ಹೋಗೋವಂಥ ಪ್ಲ್ಯಾನಿಂಗ್ ಮಾಡಿದರೆ ಫ್ರೆಂಡ್ಸ್, ಅದು ಯಾಕೋ ಗೊತ್ತಿಲ್ಲ, ರಾಯರು ನಮಗೆ ದರ್ಶನ ಕೊಡೋದಕ್ಕಾಗಲಿ, ನಾವು ರಾಯರ ದರ್ಶನ ಮಾಡೋದಕ್ಕಾಗಲಿ ಸಾಧ್ಯ ಆಗಿಲ್ಲ. ಸೊ ಏನಂದರೆ ಫ್ರೆಂಡ್ಸ್, ಇವಾಗ ಮಂತ್ರಾಲಯಕ್ಕಾಗಲಿ ಅಥವಾ ಶಿರಡಿಗಾಗಲಿ ಇಲ್ಲ ತಿರುಪತಿ ದೇವಸ್ಥಾನಕ್ಕಾಗಲಿ ಆ ದೇವರ ಅಪ್ಪಣೆ ಆದರೆ ಮಾತ್ರ ಹೋಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಈ ರೀತಿ ನಾನು ದೊಡ್ಡವ್ರು ಹೇಳೋದನ್ನ ಕೇಳಿದ್ದೀನಿ. ಬಟ್ ನನಗೆ ಯಾವತ್ತೂ ಈ ರೀತಿಯ ಅನುಭವ ಆಗಿಲ್ಲ. ನಾನು ಇಷ್ಟು ಸುಮಾರು ವರ್ಷಗಳಲ್ಲಿ ನಾವ್ಯಾವತ್ತೂ ಇದುವರೆಗೂ ಈ 3 ದೇವಸ್ಥಾನಗಳಿಗೂ ನಾನು ಯಾವತ್ತೂ ಹೋಗಿಲ್ಲ ಫ್ರೆಂಡ್ಸ್. ಈ ಸಲ ಹೋಗೋಣ ಅಂತ ನಮ್ಮ ಹಸ್ಬೆಂಡ್ ಪ್ಲ್ಯಾನ್ ಮಾಡಿದರು. ಬಟ್ ಯಾಕೋ ಅದು ಒಣಗೂಡಿಲ್ಲ ಅಂತ ಹೇಳ್ಬೋದು. ಸೊ ನೋಡೋಣ, ರಾಯರು ಯಾವಾಗ ನಮ್ಮನ್ನ ಅವರ ಸನ್ನಿಧಿಗೆ ಕರ್ಸ್ಕೊತವ್ರೆ ಅಥವಾ ನಮಗೆ ರಾಯರ ಸನ್ನಿಧಿಗೆ ಹೋಗೋ ಅದೃಷ್ಟ ಯಾವಾಗ ಸಿಗುತ್ತೆ ಅಂತ ಕಾಯಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ ಫ್ರೆಂಡ್ಸ್. ನೋಡೋಣ. ನೆಕ್ಸ್ಟ್ ಇದು ನನಗೇನಂದರೆ ಚಿಕನ್ ಮಸಾಲ ಹಾಕೋದು ಮರ್ತೋಗಿದೆ ಫ್ರೆಂಡ್ಸ್. ಸೊ ಅದಕ್ಕೆ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ನಾನು ರುಬ್ಕೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಖಾರದ ಪುಡಿ ಎಲ್ಲ ಏನೂ ಹಾಕ್ತಾಯಿಲ್ಲ. ಒಂದು ಚಿಕನ್ ಮಸಾಲ ಮಾತ್ರ ಇದರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೊಂದು ಹೇಳಬೇಕಂದ್ರೆ ಸ್ವಲ್ಪ ವೆಜ್ ಬಿರಿಯಾನಿ ಸ್ಟೈಲಲ್ಲೇ ಇರುತ್ತೆ ಫ್ರೆಂಡ್ಸ್. ಟೇಸ್ಟು ಕೂಡ ಹಾಗೇ ಇರುತ್ತೆ. ಸೊ ಅದನ್ನು ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು 1.5 ಬಟ್ಲು ಅಕ್ಕಿ ತೊಗೊಂಡಿದ್ದೆ ಫ್ರೆಂಡ್ಸ್. ಸೊ ಅದಕ್ಕೆ 1.5 ಬಟ್ಲಿಗೆ ನಾನು 3 ಬಟ್ಲು ನೀರನ್ನು ಹಾಕಿ 2 ವಿಸಿಲ್ ಅದನ್ನ ಕೂಗಿಸ್ಕೊಂಡಿದ್ದೆ ಫ್ರೆಂಡ್ಸ್. ನೋಡ್ಬೋದು, ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಫ್ರೆಂಡ್ಸ್. ಇದಕ್ಕೆ ಚೋಯಾ ಚಂಕ್ಸ್ ಹಾಕ್ತಾರೆ ಮತ್ತು ಬಟಾಣಿ ಹಾಕ್ತಾರೆ. ಅವರ ಮನೇಲಿ ಯಾವುದು ಅವೈಲೇಬಲ್ ಆಗಿರುತ್ತೆ ತರಕಾರಿ, ಅದನ್ನು ಯೂಸ್ ಮಾಡಿ ನಾವು ಮಾಡ್ಕೊಬೋದು. ಯಾವಾಗಲೂ ಒಂದೇ ರೀತಿ ಇರೋದಕ್ಕಾಗಲ್ಲ ಫ್ರೆಂಡ್ಸ್. ಜೀವನವೂ ಅಷ್ಟೇ, ಅಥವಾ ಅಡುಗೆ ಮನೆಯಲ್ಲಿ ಮಾಡುವಂಥ ತಿಂಡಿ ಆಗಿರ್ಬೋದು, ಏನೇ ಆಗಿರ್ಬೋದು ಫ್ರೆಂಡ್ಸ್, ಯಾವ ರೀತಿ ಇರುತ್ತೆ ಆ ರೀತಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೇ ಜೀವನ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದು ಅಡುಗೆ ಆದರೂ ಆಗಿರಲಿ, ಜೀವನ ಆದರೂ ಆಗಿರಲಿ, ನಾವೆಷ್ಟು ಅಡ್ಜಸ್ಟ್ ಮಾಡಿಕೊಂಡು ಜೀವನ ನಡೆಸ್ತೀರಿ ಅಷ್ಟು ಚೆನ್ನಾಗಿ ನಮ್ಮ ಜೀವನ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಪಲಾವ್ ಆಗಿದೆ. ಸೊ ಇಲ್ಲಿ ನಾನು ಒಂದು ಚಿಕ್ಕ ತಟ್ಟೆಲಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಪಲಾವ್ ಮಾತ್ರ ತುಂಬ ಚೆನ್ನಾಗಿತ್ತು. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.